ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 11ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂಬಂತಹ ಚಾಪ್ಟರ್ ಇಂದ ಭಾರತದಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಹಲವಾರು ಅಂಶಗಳು ವೃದ್ಧಿಸುತ್ತಿವೆ, ದೃಢೀಕರಿಸಿ ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಐಕ್ಯತೆಯನ್ನ ವೃದ್ಧಿಸುವಂತಹ ಅಂಶಗಳು ಯಾವುವು ಅಂತಂದ್ರೆ ಜಾತ್ಯತೀತತೆ, ಪ್ರಜಾಪ್ರಭುತ್ವ. ಜಾತ್ಯತೀತತೆ ಅಂದ್ರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಅನೇಕ ಜಾತಿ ಮತ ಧರ್ಮಗಳ ಜನರು ಇಲ್ಲಿ ಇದ್ದಾರೆ ಅಲ್ವಾ. ಸರ್ವಧರ್ಮ ಸಮನ್ವಯತೆ ನಮ್ಮಲ್ಲಿ ಇದೆ. ಹಾಗಾಗಿ ಇದು ರಾಷ್ಟ್ರದ ಐಕ್ಯತೆಯನ್ನ ಪ್ರೋತ್ಸಾಹಿಸುತ್ತದೆ. ಅದೇ ರೀತಿ ಪ್ರಜಾಪ್ರಭುತ್ವ, ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಓಕೆ, ಸೊ ಇಲ್ಲಿ ಎಲ್ಲ ಪೌರರು ಒಂದೇ ಕಾನೂನಿನ ಅಡಿಯಲ್ಲಿ ಸಮಾನರಾಗಿದ್ದಾರೆ. ಮೂಲಭೂತ ಹಕ್ಕುಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು ಎಲ್ಲ ಪೌರರು ಒಂದೇ ಎಂಬುದನ್ನು ಪರಿಗಣಿಸಲ್ಪಟ್ಟಿದ್ದಾರೆ. ಜನರು ವಿವಿಧ ಭಾಷೆ ಸಂಸ್ಕೃತಿಗಳ ಆಧಾರದ ಮೇಲೆ ಭೇದ ಭಾವವನ್ನ ಮಾಡುವಂತಿಲ್ಲ. ಓಕೆ, ಸೊ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವಿಲ್ಲ ಮಕ್ಕಳೇ. ಆದ್ದರಿಂದ ಭಾರತವು ಒಂದು ಐಕ್ಯ ರಾಷ್ಟ್ರ ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿಯಾಗಿ ನಾವು ಆಚರಿಸುವಂತಹ ರಾಷ್ಟ್ರೀಯ ಹಬ್ಬಗಳು, ದೇಶದಾದ್ಯಂತ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಮತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿಯನ್ನ ಏಕರೀತಿಯಲ್ಲಿ ನಾವು ಆಚರಿಸ್ತೇವೆ. ಯಾವುದೇ ಭಾಷೆ ಇರಲಿ, ಯಾವುದೇ ರಾಜ್ಯವಿರಲಿ, ಯಾವುದೇ ಸಂಸ್ಕೃತಿಯ ಜನರಿರಲಿ ಅಲ್ವಾ, ಒಂದೇ ರೀತಿ ಆಚರಣೆಯನ್ನ ಮಾಡ್ತೇವೆ. ರಾಷ್ಟ್ರೀಯ ಲಾಂಛನಗಳು ಅಂತಂದ್ರೆ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಲಾಂಛನ ಇವು ಕೂಡ ಅದೇ ರೀತಿಯಾಗಿ ರಾಷ್ಟ್ರೀಯ ಹೂ. ಓಕೆ, ಸೊ ಇವೆಲ್ಲವೂ ಏನ್ ತಿಳಿಸ್ತವೆ ಮಕ್ಕಳೇ, ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನ ನಮ್ಮಲ್ಲಿ ಮೂಡಿಸುತ್ತವೆ. ಪರಸ್ಪರ ಅನ್ಯೋನ್ಯತೆ ನಮ್ಮಲ್ಲಿ ಇದೆ ಅಲ್ವಾ. ದೇಶದ ಒಂದು ಭಾಗವು ಇನ್ನೊಂದು ಭಾಗದ ಮೇಲೆ ಯಾವಾಗಲೂ ಅವಲಂಬಿತವಾಗಿ ಇದೆ. ಆದ್ದರಿಂದ ಇದು ಕೂಡ ನಮ್ಮಲ್ಲಿ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನ ತಿಳಿಸುತ್ತದೆ. ನಮ್ಮ ಸಂಪರ್ಕ ಸಾಧನಗಳು, ಸಮೂಹ ಮಾಧ್ಯಮಗಳು, ನಮ್ಮ ದೇಶದಲ್ಲಿರುವಂತಹ ಧರ್ಮಗಳು, ಭಾಷೆಗಳು ಮೊದಲಾದವು ಕೂಡ ರಾಷ್ಟ್ರೀಯ ಐಕ್ಯತೆಯನ್ನ ನಮ್ಗೆ ಸೂಚಿಸ್ತವೆ. ಓಕೆ, ಥ್ಯಾಂಕ್ ಯು.